ಶುಭೋದಯ, ನಮಸ್ಕಾರ, ವೆಲ್ಕಮ್ ಟು ಯೋಯೋ ಕನ್ನಡ. ಬನ್ನೀಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ. ಮೊದಲಿಗೆ ಮೇಷರಾಶಿ. ಶುಭ ಸುದ್ದಿಯೊಂದು ನಿಮ್ಮ ಉತ್ಸಾಹವನ್ನ ಹೆಚ್ಚು ಮಾಡುತ್ತದೆ. ಹಣಕಾಸಿನ ಲಾಭದಿಂದ ಹಿಡಿದು ಮಿತ್ರರ ಭೇಟಿಯವರೆಗೂ ಕೂಡ ಇರಬಹುದು. ಪ್ರತಿಯೊಂದರಲ್ಲೂ ಪೂರ್ಣ ಪ್ರಯತ್ನ ಮಾಡಿ ಉತ್ತಮ ಫಲಿತಾಂಶ ಪಡೆಯುವಂತಹ ದಿನ. ವೃಷಭ ರಾಶಿ. ಕಾರ್ಯಗಳನ್ನ ವಿವರವಾಗಿ ಮತ್ತು ಪ್ರಾಯೋಗಿಕವಾಗಿ ಯೋಚಿಸಿ ಗ್ರಾಹಕರ ಬೇಡಿಕೆಗೆ ತಕ್ಕಂತೆ ಕೆಲಸ ಮಾಡಿ. ನಿಮ್ಮ ಕಾರ್ಯದಕ್ಷತೆಯಿಂದ ವಿಫಲತೆ ಎಂಬ ಪದವೇ ಇಲ್ಲವಾಗಿದೆ. ಮಿಥುನ ರಾಶಿ. ಮನೆಯಲ್ಲಿ ಸಂತೋಷ, ಆನಂದ ಮತ್ತು ಉತ್ಸಾಹದ ದಿನ. ಯುವಕರೊಂದಿಗೆ ಗುಣಮಟ್ಟದ ಸಮಯ ಕಳೆಯುತ್ತೀರಿ. ಮನೆ ಸುಧಾರಣೆಯಲ್ಲಿ ಕೆಲಸಗಳಲ್ಲಿ ಆಸಕ್ತಿ ತೋರುತ್ತೀರಿ. ಕರ್ಕಾಟಕ ರಾಶಿ. ಖರ್ಚಿನ ಮೇಲೆ ನಿಯಂತ್ರಣ ಹೇರಿ. ಕಠಿಣ ಪರಿಶ್ರಮದ ಹಣವನ್ನು ಎಚ್ಚರಿಕೆಯಿಂದ ನಿರ್ವಹಿಸಿ. ಪ್ರೀತಿ ಪಾತ್ರರಿಂದ ಅನಿರೀಕ್ಷಿತ ಬೇಡಿಕೆಗಳು ಬರಬಹುದು. ಉದ್ಯೋಗದಲ್ಲಿ ಬದಲಾವಣೆ ಸಾಧ್ಯತೆ ಇದೆ. ಸಿಂಹ ರಾಶಿ. ಯೋಚನೆಗಳು ಒಂದೇ ರೀತಿಯಲ್ಲಿ ಸಾಗದಿರಲು ಬಹುದು, ಆದರೆ ಎಲ್ಲವೂ ಒಳ್ಳೆಯದಾಗುತ್ತದೆ ಎನ್ನುವ ನಿರೀಕ್ಷೆ ಬೇಡ. ಸೃಜನಶೀಲ ವ್ಯಕ್ತಿಯ ಭೇಟಿಯಿಂದ ನಿಮ್ಮ ಸಾಮರ್ಥ್ಯಕ್ಕೆ ಹೊಸ ಚೈತನ್ಯ ಬರುತ್ತದೆ. ಕನ್ಯಾ ರಾಶಿ. ನಿಮ್ಮ ನವ್ಯತೆಯಿಂದ ಸುತ್ತಲಿನ ಜನರನ್ನ ಆಕರ್ಷಿಸುತ್ತೀರಿ. ಪ್ರೀತಿಯಲ್ಲಿ ಆಶ್ಚರ್ಯಕರ ಬೆಳವಣಿಗೆ ಸಾಧ್ಯ, ಆದರೆ ಫಲಿತಾಂಶ ಸಕಾರಾತ್ಮಕವಾಗಿ ಇರದೇ ಇರಬಹುದು. ಕುಟುಂಬದೊಂದಿಗೆ ಒಳ್ಳೆಯ ಸಮಯ ಕಳೆಯುವಂತ ದಿನ. ತುಲಾ ರಾಶಿ. ಕಠಿಣ ಪರಿಶ್ರಮ ಫಲ ನೀಡುತ್ತದೆ. ಗುರಿಗಳಿಗಾಗಿ ಪೂರ್ಣ ಪ್ರಯತ್ನ ಮಾಡುತ್ತೀರಿ. ಸಂದರ್ಶನಗಳಿದ್ದರೆ ಉತ್ತಮ ಫಲಿತಾಂಶಕ್ಕೆ ಸಿದ್ಧರಾಗಿ. ಒಳ್ಳೆಯದೊಂದು ದಾರಿ ಇದೆ, ಆದ್ದರಿಂದ ಧೈರ್ಯದಿಂದ ಮುನ್ನಡೆಯಿರಿ. ವೃಶ್ಚಿಕ ರಾಶಿ. ಕಚೇರಿಯಲ್ಲಿ ಬದಲಾವಣೆ ತರಲು ಬಯಸುತ್ತೀರಿ. ದೃಢ ಸಂಕಲ್ಪದಿಂದ ಗುರಿಗಳನ್ನು ಸಾಧಿಸುತ್ತೀರಿ. ಸಹೋದ್ಯೋಗಿಗಳು ಮತ್ತು ಮೇಲಾಧಿಕಾರಿಗಳೊಂದಿಗೆ ಕಲ್ಪನಾತ್ಮಕ ಯೋಚನೆಗಳನ್ನು ಹಂಚಿಕೊಳ್ಳಿ. ಧನುರಾಶಿ. ಪ್ರೀತಿ ಪಾತ್ರರೊಂದಿಗೆ ಗುಣಮಟ್ಟದ ಸಮಯ ಕಳೆಯುತ್ತೀರಿ. ಅರ್ಥಪೂರ್ಣ ಸಂವಹನಗಳಿಂದ ಬಂಧ ಬೆಳೆಯಲಿದೆ. ಮಿತ್ರರೊಂದಿಗೆ ಪ್ರೋತ್ಸಾಹದಾಯಕ ದಿನವಾಗುತ್ತದೆ. ಮಕರ ರಾಶಿ. ಒಂಟಿಯಾಗಿರುವವರು ಕನಸಿನ ವ್ಯಕ್ತಿಯನ್ನ ಭೇಟಿಯಾಗಬಹುದು. ಭವಿಷ್ಯದ ಯೋಚನೆಗಳೊಂದಿಗೆ ಉತ್ಸಾಹದ ಅನುಭವವಾಗುತ್ತದೆ. ನಿಮ್ಮ ಹೃದಯವನ್ನ ತೆಗೆದಿಡಿ. ಕುಂಭರಾಶಿ. ಸಹೋದ್ಯೋಗಿಗಳಿಂದ ದುರ್ಬಲ ನೆಪಗಳು ಬರಬಹುದು. ಮೊದಲು ನಿಮ್ಮ ಕೆಲಸಕ್ಕೆ ಆದ್ಯತೆ ನೀಡಿ. ನಿಮ್ಮ ಗಮನಾರ್ಹ ವ್ಯಕ್ತಿ ಕೆಲಸದ ಒತ್ತಡವನ್ನು ನಿಭಾಯಿಸಲು ಸಹಾಯ ಮಾಡಲಿದ್ದಾರೆ. ಕೊನೆಯದಾಗಿ ಮೀನರಾಶಿ. ನೈತಿಕ ಬೆಂಬಲದಿಂದ ಸ್ಫೂರ್ತಿಯನ್ನ ಉನ್ನತವಾಗಿಡಿ. ಸಕಾರಾತ್ಮಕ ಫಲಿತಾಂಶಕ್ಕಾಗಿ ಒಗ್ಗದಿರಿ. ಸೃಜನಶೀಲತೆ ಮತ್ತು ಕಲ್ಪನಾ ಶಕ್ತಿಯಿಂದ ಸ್ಪರ್ಧೆಯಲ್ಲಿ ಮುಂದೆ ಇರಿ. ಹೀಗಿವೆ ಈ ದಿನದ ರಾಶಿ ಫಲಗಳು. ಸರ್ವರಿಗೆ ಶುಭವಾಗಲಿ. ಶುಭ ದಿನ. ನಮಸ್ಕಾರ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.